ಈಗ ಕರ್ನಾಟಕ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಲಬುರಗಿ ನಗರದ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದಲ್ಲಿ ಕಳ್ಳತನ ನಡೆದಿದೆ. ಸೆಡಂ ರಸ್ತೆಯಲ್ಲಿರುವಂತಹ 2 ಅಂತಸ್ತಿನ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರಕ್ಕೆ ಟೀನ್ ಶೆಡ್ ಮೂಲಕ ಒಳನುಗ್ಗಿದ ಖದೀಮನೊಬ್ಬ ಕಬೋರ್ಡ್ನಲ್ಲಿರುವಂತಹ 2.70 ಲಕ್ಷ ರೂಪಾಯಿ ಎಗರಿಸಿ ಪರಾರಿಯಾಗಿದ್ದಾನೆ. ಇನ್ನು ಕಳ್ಳತನ ಮಾಡುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಈ ಸಂಬಂಧ ಎಂಬಿ ನಗರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬಿಆರ್ ಪಾಟೀಲ್ ಹಾಗೂ ರಾಜು ಕಾಗೆ ಬಹಳ ಹಿರಿಯರಿದ್ದಾರೆ. ಸಿಎಂ ಅವರು ಈಗಾಗಲೇ ಬಿಆರ್ ಪಾಟೀಲ್ರನ್ನ ಕರೆದಿದ್ದಾರೆ, ಅವರ ಜೊತೆ ಮಾತನಾಡ್ತಾರೆ ಅಂತ ಕಲಬುರಗಿಯಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಅವರನ್ನ ಕರೆದು ಸಮಸ್ಯೆ ಬಗೆಹರಿಸುತ್ತಾರೆ. ನನ್ನ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಆಗಿಲ್ಲ, ಅವರ ಆಡಿಯೋದಲ್ಲಿ ಯಾರೋ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಇದೆ, ಆ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಇಲಾಖೆ ಹೇಳಿದೆ ಅಂತ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ದಾರೆ. ಬಿಆರ್ ಪಾಟೀಲ್ ಅವರಿಗೆ ಖುದ್ದು ಬಂದು ಭೇಟಿ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗ ಯಾವ ರೀತಿ ಅವರಿಗೆ ತೊಂದರೆ ಆಗಿದೆ ಅಂತಕ್ಕಂಥದ್ದು ನಮಗೆ ಯಾವುದೇ ಮಾಹಿತಿ ಇಲ್ಲ. ಏನು ಮಾಧ್ಯಮಗಳಲ್ಲಿ ಬಂದಿದೆ ಅದನ್ನು ಮಾತ್ರ ನಾವು ಗಮನಿಸಿದ್ದೇವೆ. ಆದರೆ ಅಲ್ಲಿ ಆ ಒಂದು ಸಂಭಾಷಣೆ ಏನಿದೆ ಆ ವಿಚಾರದಲ್ಲಿ ನೋಡಿದಾಗ ಯಾರೋ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರು ಹೇಳಿದ್ದಾರೆ, ಆ ರೀತಿ ತಪ್ಪಾಗಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇನ್ನು ಮತ್ತೆ ಈಗ ಬೇರೆ ವಿಚಾರ ಹೇಳಿರ್ತಕ್ಕಂಥದ್ದು ನನ್ನ ಗಮನದಲ್ಲಿಲ್ಲ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಂಬೇಡ್ಕರ್ ಭವನ ಕಟ್ಟುವ ಜಾಗದ ವಿಚಾರವಾಗಿ ನಡೀತಾ ಇರುವಂತಹ ಜಟಾಪಟಿಯಿಂದ ಗ್ರಾಮಸ್ಥರು ಅನಿಷ್ಟ ಪದ್ಧತಿ ಅನುಸರಿಸಿರುವ ಆರೋಪ ಯಾದಗಿರಿಯಲ್ಲಿ ಕೇಳಿಬಂದಿದೆ. ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ಚಿನ್ನಕಾರ ಗ್ರಾಮದಲ್ಲಿ ಸವರ್ಣೀಯರಿಂದ ಇಲ್ಲಿನ ದಲಿತರಿಗೆ ಗ್ರಾಮದಿಂದ ಬಹಿಷ್ಕಾರ ಹಾಕಲಾಗಿದೆ. ಚಿನ್ನಕಾರ ಗ್ರಾಮದ ಸರ್ವೆ ನಂಬರ್ 458ರಲ್ಲಿ 6 ಗುಂಟೆ ಜಮೀನು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮಂಜೂರು ಮಾಡಲಾಗಿದೆ. ಆದರೆ ಇದೇ ಜಾಗದಲ್ಲಿ ಸವರ್ಣೀಯರು ಪಂಚಾಯತ್ ಕಟ್ಟಡ ಕಟ್ಟಲು ಮುಂದಾಗಿದ್ರು, ಆದರೆ ಅದನ್ನ ದಲಿತ ಮುಖಂಡರು ತಡೆ ಹಿಡಿದಿದ್ದಾರೆ. ಹೀಗಾಗಿ ದಲಿತರನ್ನ ನಲ್ಲಿ ಸಾಮಾಜಿಕವಾಗಿ ಬಹಿಷ್ಕಾರ ಮಾಡಿದ್ದಾರೆ. ಕ್ಷೌರದ ಅಂಗಡಿಗೆ, ಚಹಾ ಅಂಗಡಿಗೆ, ಹಾಗೆ ದಿನಸಿ ಅಂಗಡಿ ಹಾಗೆ ದೇವಸ್ಥಾನಕ್ಕೆ ಹೋಗದಂತೆ ನಿಷೇಧ ಮಾಡಲಾಗಿದೆ. ಇದರಿಂದ ದಲಿತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಜಾತಿ ನಿಂದನೆ ಮಾಡಿ ಅವರನ್ನ ಹಲ್ಲೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಈಗ ಅವರು ಎಲ್ಲರೂ ತಗೊಂಡು ಹೋಗಿ ಇವರೆಲ್ಲರೂ ದಲಿತರು ಹೋಗಿ ಪೊಲೀಸ್ ಸ್ಟೇಷನ್ ಒಂದು ಎಫ್ಐಆರ್ ಮಾಡ್ರಿ ಅಂತ ಪೊಲೀಸರಿಗೆ PSI ಅವರಿಗೆ ಗುರುಮಿಟ್ಕಲ್ ಅವರಿಗೆ ಒಂದು ಲಿಖಿತ ದೂರು ಕೊಟ್ಟು ಬಂದ ಮೇಲೆ ಊರು ಬಂದ ಕೂಡಲೇ PSI ಅವ್ರು ಏನ್ ಹೇಳಿದಾರೆ, ಇಲ್ರಿ ಮಾಡೋಣ, ಎಫ್ಐಆರ್ ಮಾಡಲ್ಲ ಅಂತಿಲ್ಲ, ಮಾಡೋಣ, ಅವರಿಗೂ ಕರೆಸ್ತೀವಿ, ನೋಡೋಣ, ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವ್ರು ಮನೆಗೆ ಬಂದಿದ್ದಾರೆ. ಮನೆಗೆ ಬಂದ ಕೂಡಲೇ ಚಿನ್ನಕಾರ ಗ್ರಾಮದಲ್ಲಿ ಸಂಪೂರ್ಣವಾಗಿ ಇವರು ಮನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇವರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ಅಂದ್ರೆ ದನಕರಗಳ ಮೇಯಿಸಂಗಿಲ್ಲ, ಚಹಾ ಅಂಗಡಿಯಲ್ಲಿ ಚಹಾ ಕೊಡಂಗಿಲ್ಲ, ಕಟಿಂಗ್ ಶಾಪ್ ಅಲ್ಲಿ ಕಟಿಂಗ್ ಮಾಡಂಗಿಲ್ಲ. ಅದೇ ರೀತಿ ಸಂವಿಧಾನ ಉಳಿಸಿ ಎಂಬ ಕಾಂಗ್ರೆಸ್ ಅಭಿಯಾನಕ್ಕೆ ಎಂಎಲ್ಸಿ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ. ನಾಯಿಗಳ ರೀತಿಯಲ್ಲಿ ಕಾಂಗ್ರೆಸ್ ವರ್ತನೆ ಮಾಡ್ತಾ ಇದೆ. ಇಂದಿರಾ ಗಾಂಧಿ ಸರ್ವಾಧಿಕಾರಿ ಧೋರಣೆ ಪರವಾಗಿ ಕಾಂಗ್ರೆಸ್ ಅವರು ಬಾಲ ಅಲ್ಲಾಡಿಸ್ತಾ ಇದ್ರು. ನಾವು ಜನರ ಮಧ್ಯ ಘರ್ಷಣೆ ಮಾಡ್ತಾ ಇದ್ವಿ ಅಷ್ಟೇ ಅಲ್ಲದೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಘರ್ಷಣೆ ಮಾಡಿ ಜೈಲಿಗೂ ಕೂಡ ಹೋಗಿ ಬಂದಿದ್ವಿ. ನೀವು ಬಿಸ್ಕೆಟ್ ಆಸೆಗೆ ಸಂವಿಧಾನ ಮೌಲ್ಯವನ್ನ ಗಾಳಿಗೆ ತೋರಿದ್ರಿ, ಈಗ ಸಂವಿಧಾನ ಹಿಡಿದುಕೊಂಡು ನಮಗೆ ಪಾಠ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಪರಿಸ್ಥಿತಿ ವಿರುದ್ಧದ ಹೋರಾಟದಲ್ಲಿ ಕಾಂಗ್ರೆಸ್ ಒಂದು ನಾಯಿಯೂ ಪಾಲ್ಗೊಳ್ಳಲಿಲ್ಲ. ನಾವೇನಾದ್ರೂ ಜನರಿಗೆ ಹೋರಾಟ ಮಾಡದೇ ಇದ್ರೆ, ಆರ್ಎಸ್ಎಸ್ ಹೋರಾಟ ಮಾಡದೇ ಇದ್ರೆ ಈ ದೇಶಕ್ಕೆ ಪ್ರಜಾಪ್ರಭುತ್ವವೇ ಮರುಸ್ಥಾಪನೆ ಆಗ್ತಿರಲಿಲ್ಲ, ಸಂವಿಧಾನವೇ ಮರುಸ್ಥಾಪನೆ ಆಗ್ತಿರಲಿಲ್ಲ. ನಮ್ಗೆ ಹೆಮ್ಮೆ ಇದೆ, ಈ ದೇಶಕ್ಕೆ ಸಂವಿಧಾನದ ಮರುಸ್ಥಾಪನೆಗಾಗಿ ಹೋರಾಟ ಮಾಡುವವರು ಯಾರು ಅಂತಂದ್ರೆ ಜನಸಂಘ, ಭಾರತೀಯ ಜನತಾ ಪಾರ್ಟಿ, ರಾಷ್ಟ್ರೀಯ ಸ್ವಯಂಸೇವಕ ನಮ್ಗೆ ಹೆಮ್ಮೆ ಇದೆ. ನೀವೆಲ್ಲವೇ ಬಾಲ ಅಲ್ಲಾಡಿಸುವ ನಾಯಿಗಳ ತರ ಕಾಂಗ್ರೆಸ್ ವರ್ತನೆ ಮಾಡಿದ್ರಿ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಸರ್ವಾಧಿಕಾರ ಪರವಾಗಿ ಬಾಲ ಅಲ್ಲಾಡ್ತಾ ಇದ್ರಿ. ನಾವು ಜನರ ನಡುವೆ ಕಲ್ಪಿಸ್ತಾ ಇದ್ವಿ. ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕಲ್ಪಿಸಿ ಜೈಲಿಗೆ ಹೊರಟ್ರಿ. ನೀವೇನ್ ಮಾಡಿದ್ರಿ? ನೀವು ಬಾಲ ಅಲ್ಲಾಡ್ತಕ್ಕಂಥ ಮಾಡಿದ್ರಿ. ಅವ್ರು ಕೊಡುವ ಬಿಸ್ಕೆಟ್ನ ಆಸೆಗೆ ಸಂವಿಧಾನ ಮೌಲ್ಯಗಳನ್ನ ಗಾಳಿಗೆ ತರುವ ಕೆಲಸ ಮಾಡಿದ್ರಿ. ಇವತ್ತು ನೀವು ಧಾರವಾಡದ ಘರ ಗ್ರಾಮದಲ್ಲಿ ಸಿಒಪಿ ಗಣೇಶನ ಮೂರ್ತಿ ಸಂಗ್ರಹ ಮಾಡಿಟ್ಟಿರುವಂತಹ ಸ್ಥಳಕ್ಕೆ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅಕ್ರಮವಾಗಿ ಪಿಒಪಿ ವಿಗ್ರಹ ತಯಾರಿ ಮಾಡ್ತಾ ಇರುವಂತಹ ದಾಸ್ತಾನು ಮಳಿಗೆ ಮೇಲೆ ಪರಿಸರ ಮಾಲಿನ್ಯ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದು, ಈ ವೇಳೆ ಮಹಾರಾಷ್ಟದಿಂದ ತಂದಿಟ್ಟಿರುವಂತಹ ಸುಮಾರು 200 ವಿಗ್ರಹಗಳು, 2 ಲಾರಿ, 1 ಟ್ರ್ಯಾಕ್ಟರ್ ಅನ್ನು ವಶಕ್ಕೆ ಪಡೆದಿದ್ದಾರೆ.
ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ನಮಗೆ ಪಿಒಪಿ ಗಣೇಶ ಬಂದಿರುವುದಾಗಿ ನಮಗೆ ಮಾಹಿತಿ ಕೂಡ ಸಾರ್ವಜನಿಕರಿಂದ ನಮಗೆ ದೂರು ಬಂದ ಹಿನ್ನೆಲೆಯಲ್ಲಿ ನಾವು ನಮ್ಮ ತಂಡವನ್ನು ಕೂಡ ಕಳಿಸಿದ್ದೀವಿ. ಗರಗ್ ಗ್ರಾಮದಲ್ಲಿ ನಮಗೆ ಶ್ರೀ ವಿನಾಯಕ್ ಕಾಲಪ್ಪ ಪತ್ತಾರ್ ಎಂಬುವರ ಒಂದು ಮಾಲೀಕತ್ವದಲ್ಲಿ ಇದನ್ನು ಅವರು ಮಾಡ್ತಾ ಇದ್ದಾರೆ ಎಂಬುದು ನಮಗೆ ಮಾಹಿತಿ ಸಾರ್ವಜನಿಕರಿಂದ ಸಿಕ್ಕಿದಾಗ ನಾವು ನಮ್ಮ ಪರಿಸರ ಇಲಾಖೆ ಅಧಿಕಾರಿಗಳು ಹಾಗೂ ನಮ್ಮ ಪೊಲೀಸು ಹಾಗೂ ಕಂದಾಯ ಇಲಾಖೆ ತಂಡವನ್ನು ಅಲ್ಲಿ ನಾವು ಕಳಿಸಿದಾಗ ಇವತ್ತು ತಾವು ಎಲ್ಲನೂ ನೋಡ್ತಾ ಇದ್ದೀರಿ. ಈಗ ಸದ್ಯಕ್ಕೆ 3 ದೊಡ್ಡ ಗಾಡಿಗಳಲ್ಲಿ ನಮಗೆ 184 ಗಣೇಶ ವಿಗ್ರಹಗಳನ್ನು ಪಿಒಪಿ ವಿಗ್ರಹಗಳು ನಾವು ಸೀಸ್ ಮಾಡಿದ್ದಾರೆ. ಒಂದು ಕಡೆ ನಮಗೆ 75 ಗಣೇಶ ಮೂರ್ತಿಗಳು ಸಿಕ್ಕಿದವೆ ಪಿಒಪಿಯಿಂದ ಆಗಿರೋದು, ಇನ್ನೊಂದು ಕಡೆ 109 ವಿಗ್ರಹಗಳು ನಮಗೆ ಸಿಕ್ಕಿದವೆ. ಸೊ ಮಹಾರಾಷ್ಟ್ರ ಕಡೆ ಬರ್ತಾ ಇರೋದಾಗಿ ನಾವು ಹೋದ ವರ್ಷನೂ ಕೂಡ ನಾವು ನೋಡಿದ್ದೀವಿ. ಸೊ ಹೀಗಾಗಿ ನಾವು ಪೊಲೀಸ್ ಇಲಾಖೆಗೆ ಕೂಡ ಇದನ್ನು ಗಡಿಗಳಲ್ಲಿ ಕೂಡ ಇದರ ಬಗ್ಗೆ ಗಮನ ಹರಿಸಿ ಗ್ಯಾರಂಟಿಯಿಂದ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ ಎನ್ನುವಂತ ಪ್ರಶ್ನೆಯನ್ನ ಇದೀಗ ಗೃಹ ಸಚಿವರೇ ಹುಟ್ಟುಹಾಕುವಂತೆ ಮಾಡಿದ್ದಾರೆ. ಬದಾಮಿ ಅಭಿವೃದ್ಧಿ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಹತ್ತಿರ ದುಡ್ಡಿಲ್ಲ ಅಂತ ಬದಾಮಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 1000 ಕೋಟಿ ಪ್ರಾಜೆಕ್ಟ್ ಮಾಡಿ ಕೇಂದ್ರಕ್ಕೆ ಕಳಿಸಿ, ಆಗ ಬಾದಾಮಿಯನ್ನ ರಕ್ಷಣೆ ಮಾಡಿದಂತಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಪ್ರಾಜೆಕ್ಟ್ ಅನ್ನ ಮಾಡಿ ಈ ಊರನ್ನೇ ಅಭಿವೃದ್ಧಿ ಮಾಡತಕ್ಕಂತ ರೀತಿಯಲ್ಲಿ 1000 ಕೋಟಿ ಆಗ್ಬಹುದು. ಎದುರ್ಕೋಬೇಡ ನೀವು. 1000 ಕೋಟಿ ಅಂದ್ರೆ ಎದುರ್ಕಂತೀಯ? ಯಾಕಂದ್ರೆ ಭೀಮಸೇನಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಏನಪ್ಪ ಈ 1000 ಗೇವ್ರ ಹೇಳಿ ಇದೇನು ಕತೆ ಇದು. 1000 ಕೋಟಿ ಆಗಿ ಇದನ್ನ ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡತಕ್ಕಂತ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಸಮರ್ಪಕವಾಗಿ ಬಸ್ ಬಿಡುವಂತೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹಡಗಲಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಬಸ್ ತಡೆದು ಹೋರಾಟ ಮಾಡಿದ್ದಾರೆ. ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಬಸ್ನಲ್ಲಿ ಕೂರಲು ಸೀಟ್ ಸಿಗ್ತಾ ಇಲ್ಲ, ಮಹಿಳೆಯರೇ ಜಾಸ್ತಿ ಇರ್ತಾರೆ, ಹೀಗಾಗಿ ನಮಗೆ ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗಲು ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಶಾಲೆಯ ಸಮಯಕ್ಕೆ ಒಂದು ಹೆಚ್ಚುವರಿ ಬಸ್ ಅನ್ನು ಬಿಡುವಂತೆ ಈ ಹಿಂದೆ ಹಲವು ಬಾರಿ ಮನವಿಯನ್ನ ಮಾಡಿದ್ರು, ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅಂತ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೋಗಲು ಬಸ್ ಇಲ್ಲ, ನಮ್ಗೆ ದಿನಾಲು ಇದೇ ರೀತಿ ಸೀಟ್ ಸಿಗ್ತಾ ಇಲ್ಲ. ಮತ್ತ ಒಂದಿಷ್ಟು ಜನ ಹತ್ತಿಸ್ಕೊಳೋದು, ಒಂದಿಷ್ಟು ಜನ ಬಿಟ್ಟು ಹೋಗೋದು ಮಾಡಕತ್ತಾರ. ನಮ್ಗ ಬಸ್ಸಿನ ವ್ಯವಸ್ಥೆ ಮಾಡಬೇಕು, ಇಲ್ಲ ಅಂದ್ರೆ ನಾನು ಇಲ್ಲೇ ಕುತ್ಕೊಂಡು ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ. ನಮಗ್ ಸಮಸ್ಯೆ ಬಸ್ಸಿಂದ ಎಲ್ಲಾ ಜನ ಹತ್ಕೊಂಡ್ ಬರ್ತಾರೆ, ನಮ್ಗೆ ಇಲ್ಲಿ ಬಿಟ್ಟು ಹೋಗ್ತಾರ್ರಿ. ನಮ್ಮನ್ನ ದಿನಾನು ಹಿಂಗ ಮಾಡ್ತಾರ. ನಾವು ಬನ್ನಿ ಕಪ್ಪ ಮಠ ನಡ್ಕೊಂತ ಹೋಗ್ಬೇಕು. ಅಲ್ಲಿ ನಮ್ಗೆ ಬಹಳ ತೊಂದರೆ ಆಗಿದೆ. ಬೆಳಗ್ಗೆ 10 ಹೋದ್ರು ಸರ್ ನಮ್ಮನ್ನ ದಾಸದಿಂದ ಹೊರಗೆ ನಿಲ್ಲಿಸುತ್ತಾರೆ ಲೇಟಾಗಿ ಹೋಗೋದಕ್ಕೆ. ಅದಕ್ಕೆ ನಮ್ಗೆ ಜೋತ ಬಿದ್ದು ಹೋಗೋರಾಗನೆ ವಯಸ್ಸೋತ ಇನ್ನೊಬ್ಬ ಹುಡುಗ ಬೀಳುತ್ತಿದ್ದಾನೆ. ಅದಕ್ಕೆ ಬಸ್ ಇನ್ನೊಂದು ಬೇಕು, ಬಸ್ ಬೇಕು. ಮತ್ತೆ ನಡ್ಕೊಂತ ಶಾಲಾ ಛಾವಣಿ ಕುಸಿದು 3 ಗಾಯಗೊಂಡ ಘಟನೆ ಗಜೇಂದ್ರಗಢದ ಚಿಲಸರಿಯಲ್ಲಿ ನಡೆದಿದೆ. ಘಟನೆಯಲ್ಲಿ 2 ವಿದ್ಯಾರ್ಥಿಗಳು ಹಾಗೆ ಓರ್ವ ಶಿಕ್ಷಕನಿಗೆ ಗಾಯಗಳಾಗಿವೆ. 25 ವರ್ಷದ ಹಿಂದೆ ನಿರ್ಮಾಣವಾದಂತಹ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದರೂ ಕೂಡ ಈ ಬಗ್ಗೆ ಶಿಕ್ಷಣ ಇಲಾಖೆಯಿಂದ ನಿರ್ಲಕ್ಷ್ಯ ಆರೋಪ ಕೇಳಿಬಂದಿದೆ. ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಜೇಂದ್ರನನ್ನ ಬಿಜೆಪಿ ಬಿಟ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾದರೂ ಆಗಲಿ ಅಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಹೊಸ ಪಕ್ಷ ಸ್ಥಾಪನೆ ಬಗ್ಗೆ ಮಾತನಾಡಿದವರು, ಹೊಸ ಪಕ್ಷದ ದುಡುಕಿನ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ, ನನ್ನ ಪ್ರೀತಿ ಬಿಜೆಪಿ ಮೇಲೆಯೇ, ಬಿಜೆಪಿಯಿಂದಲೇ ದೊಡ್ಡವನಾಗಿದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲ, ಬಿಜೆಪಿ ಮ್ಯಾಗ ನಾವು ಅವಲಂಬಿತೀವಿ, ನಮ್ಮ ಮ್ಯಾಗ ಅದು ಅವಲಂಬಿತ, ಇದು ಸತ್ಯ. ಆದ್ರೆ ವಿಜಯೇಂದ್ರ ಇದ್ರೆ ನಾವು ಬರೋದಿಲ್ಲ ನೋಡ್ರಿ. ಯಾರ ಆಗಲ್ಲ, ನನಗೇನ್ ಮಾಡೋದು? ಈಗ ನಾ ಬಿಜೆಪಿಗೆ ಇಲ್ಲಲ್ರಿ, ನಾ ಯಾರಿಗೆ ಬೆಂಬಲ ಕೊಡ್ಲಕ್ ಆಗ್ತೈತಿ? ಈಗ ನಾ ಯಾರ್ದಾರ ಹೆಸರು ಹೇಳಿದ ತಿಳ್ಕೊ ಅವ್ರು ಕಟ್ ಆಗ್ತೈತಿ. ಇದು ಯತ್ನಾಳ್ಗಿರಿ ಕೇಳ್ತಾರ. ನಾಳೆ ನಿರಾಣಿ ಹೆಸರು ನಾ ಹೇಳಿದ ತಿಳ್ಕೊ. ನಿರಾಣಿ ಅಧ್ಯಕ್ಷ ಆಗ್ಲಾರ್ದಂಗ ಮಾಡ್ಬೇಕಾಗಿದ್ರೆ ನನ್ನ ಕಡೆಯಿಂದ ಹೇಳ್ಸರಿ, ಅದು ತಾನೇ ಕಟ್ ಆಗ್ತೈತಿ. ಇಲ್ಲ, ಬಿಜೆಪಿ ಸಿಎಂ ಡಿಸಿಎಂ ಜನರ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಅಂತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಅಕ್ಕಿ ಫ್ರೀ ಬಸ್ ಬಿಟ್ರೆ ಏನಿಲ್ಲ, ರಾಜ್ಯದಲ್ಲಿ ಸ್ಥಿತಿ ಚಿಂತಾಜನಕ ಸ್ಥಿತಿಯಲ್ಲಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಬಿಜೆಪಿ ಭಯನೇ ಇಲ್ಲ, ಅವ್ರು ತಮ್ಮದೇ ರಗಡೆ ಆಗೈತೆ. ಅವ್ರು ಇವ್ರನ್ನೇ ನೋಡ್ತಾರೆ. ಈ ಪರಿಸ್ಥಿತಿ ಕರ್ನಾಟಕದಿದೆ. ನಾನೇ ಹೇಳಿಲ್ಲ, ಸಿಎಂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ರು ಜನರ ವಿಶ್ವಾಸ ಕಳ್ಕೊಂಡಾರ.
ಆದಷ್ಟು ಬೇಗನೆ ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆ ಮಾಡೋದು ಒಳ್ಳೆಯದು. ಯಾಕಂದ್ರೆ ಜನರಿಗೆ ತೊಂದರೆ ಆಗ್ಲಕತ್ತವ. ಇವತ್ತು ನೀರಾವರಿ ಯೋಜನೆಗಳು ಯಾವ ಇಂಪ್ಲಿಮೆಂಟ್ ಆಗಲಿಲ್ಲ, ₹1 ಕೊಡಲಿಲ್ಲ ಈ ಬಜೆಟ್ನಾಗ. ಈಗ ಕೃಷ್ಣಾ ನದಿ ನೀರು ಉಳಿದ್ರನ್ನೇ ಎಲ್ಲ ಉತ್ತರ ಕರ್ನಾಟಕ ಉದ್ಧಾರ ಆಗೋದು. ಏನೂ ಇಲ್ಲೇ ಇಲ್ಲ, ಬರೀ ಒಳ್ಳೆ ಮಿಳಿ ಭಾಷಣ ಏನು ಗ್ಯಾರಂಟಿ. ₹2,000 ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಫ್ರೀ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಎನ್ವೈ ಗೋಪಾಲಕೃಷ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನು ಎಂಎಲ್ಎ ಆಗಿದ್ರೂ ನಮ್ಮ ಊರಲ್ಲಿ ಒಂದು ಚರಂಡಿ ರಸ್ತೆ ಮಾಡಕ್ಕಾಗ್ತಾ ಇಲ್ಲ, ಕಣ್ಣಿಗೆ ಕಾಣುವಂತೆ ಒಂದು ಶಾಲೆ ಕಟ್ಟಕ್ಕಾಗ್ತಿಲ್ಲ ಅಂತ ಚಿತ್ರದುರ್ಗದ ಮೊಳಕಾಲ್ಮೂರಿನ ಕಣಕುಪ್ಪೆನಲ್ಲಿ ನಡೆದಿರುವಂತಹ ಟೂಲ್ ಫ್ಯಾಬ್ ಕಂಪನಿ ಉದ್ಘಾಟನಾ ಸಮಾರಂಭದಲ್ಲಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಂಎಲ್ಎ ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ, ನಮಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ, ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟರಿ ನಡೆಸ್ಕೊಂಡು ಹೋಗ್ತಾರ ಅನ್ನೋದೊಂದು. ಮಧ್ಯ ಕರ್ನಾಟಕ ಭಾಗದ ಜೀವನಾಡಿ ಭದ್ರಾ ಜಲಾಶಯದ ಬಳಿ ಅವೈಜ್ಞಾನಿಕ ಕಾಮಗಾರಿ ಆರೋಪ ಕೇಳಿಬಂದಿದೆ. ಭದ್ರಾ ಜಲಾಶಯದ ಬಲದಂಡೆ ಕಾಲುವೆ ಒಡೆದು ಕಾಮಗಾರಿ ನಡೆಸ್ತಾ ಇರೋದನ್ನ ಖಂಡಿಸಿ ದಾವಣಗೆರೆ ಭಾಗದ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಸ್ಥಳದಲ್ಲಿ ಪೊಲೀಸರು ಹಾಗೆ ರೈತರ ಮಧ್ಯೆ ವಾಗ್ವಾದ ನಡೆದಿದೆ. ನೀವು ನಮ್ಮ ಕುಟುಂಬ ಸದಸ್ಯೆ, ನೀವು ರೈತರ ಮೇಲೆ ಹುಟ್ಟಿದ್ರು, ನಾವು ನಿಮ್ಮ ವಿರುದ್ಧ ಹೋರಾಟ ಅಲ್ಲ. ಅವೈಜ್ಞಾನಿಕ ಕಾಮಗಾರಿ ನಮ್ಮ ರೈತರಿಗೆ ಅನ್ಯಾಯ ಮಾಡಿ ಭದ್ರಾ ಜಲಾಶಯದ ನೀರು ತಗೊಂಡೋಗ್ತಾರೆ ಬಲದಂಡೆಯಲ್ಲಿ, ಅದಕ್ಕೆ ನಾವು ಕಾಮಗಾರಿ ಸ್ಥಗಿತ ಮಾಡಬೇಕು. ನೋಡ್ರಿ, ಮೊನ್ನೆ 11 ಜನ ಕಾಲು ತುಳಿದು ನೀವೇ ಬಲಿಯಾಗಿದ್ದು, ನಾವಲ್ಲ. ಅರ್ಥ ಮಾಡ್ಕೊಳ್ರಿ, ನಿಮ್ಮನ್ನ ಮಾಡ್ತಾರೆ ನೋಡ್ರಿ. ಭದ್ರಾ ಜಲಾಶಯದಲ್ಲಿ ಅವೈಜ್ಞಾನಿಕ ಕಾಮಗಾರಿ ವಿರೋಧಿಸಿ ರೈತರು ಬೀದಿಗಿಳಿದಿದ್ದಾರೆ. ಜಾಕ್ವೆಲ್ ಯೋಜನೆಗೆ ವಿರೋಧ ವ್ಯಕ್ತವಾಗಿದ್ದು ಬಲದಂಡೆ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಆಗ್ರಹ ಮಾಡುತ್ತಿದ್ದಾರೆ. ಇನ್ನು ರೈತರ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಹೋರಾಟವನ್ನು ಹತ್ತಿಕ್ಕಲು ಸರ್ಕಾರ ಮುಂದಾಗಿದೆ. ಭದ್ರಾವತಿಯ ಲಕ್ಕವಳ್ಳಿಯ ಡ್ಯಾಂ ಸುತ್ತಮುತ್ತ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಪೊಲೀಸರು ಹಾಗೆ ಪ್ರತಿಭಟನಾಕಾರರನ್ನ ತಡೆಯಲು ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ.